ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವಿಷಯ ಏನಪ್ಪ ಅಂತಂದರೆ, ಇವತ್ತು ವಿಡಿಯೋ ಪೂರ್ತಿಯಾಗಿ ಶಾಪಿಂಗ್ ಹಾಲ್ ಆಗಿರುತ್ತೆ. ಸೊ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಆನ್ಲೈನಿಂದ. ಅದ್ರದ್ದು ರಿವ್ಯೂ ಮಾಡೋಣ ನಿಮ್ಮ ಮುಂದೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗಾಗಿ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಏನೇನೆಲ್ಲ ತರಿಸಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಅದು ಪೂರ್ತಿ ಈ ಥರ ಪ್ಯಾಕಿಂಗ್ ಬಂದಿದೆ. ಸೊ ಒಂದೊಂದಾಗಿ ಓಪನ್ ಮಾಡೋಣ. ಏನಂದರೆ, ಈ ಒಂದು ಪ್ಯಾಕೇಜಿಂಗ್ ಕವರ್ನ ಹರಿದಾಕೋಕ್ಕೆ ಇಷ್ಟ ಆಗಿಲ್ಲ, ಅದಕ್ಕೆ ನಿಧಾನವಾಗಿ ಓಪನ್ ಮಾಡ್ತಾಯಿದ್ದೆ. ಇದು ಮತ್ತು ಇದು ಜೊತೆಗೆ ಇದೊಂದು. ಸೊ ಬೆಡ್ಶೀಟ್ಗಳಿರಲಿಲ್ಲ, ಅಂದರೆ ನಾವೀಗ ಹೊರಗಡೆ ಎಲ್ಲೂ ಹೋಗಿ ತರೋಕ್ಕಾಗಲ್ಲ, ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡಿ ತರಿಸಿದೆ. ಸೊ ಇದನ್ನ ಓಪನ್ ಮಾಡಿ ನೋಡೋಣ. ಸೊ ಏನಂದರೆ, ನಾನು ಶಾಪಿಂಗ್ ಹಾಲ್ ಅಂದರೆ ರಿವ್ಯೂ ವಿಡಿಯೋ ಮಾಡಬೇಕಿದ್ರೆ ನನ್ನ ಪಾಪನ ಮಲಗಿಸಿದ್ದೆ, ಆಯಿತಾ, ಎದುರುಗಡೆನೇ ಮಲಗಿದ್ದ. ಸೊ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಎದ್ದೇಳೋ ಚಾನ್ಸಸ್ ತುಂಬ ಇತ್ತು, ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿರಲಿಲ್ಲ, ಮೆತ್ತಗೆ ಮಾತಾಡ್ತಿದ್ದೆ. ಅದು ಕ್ಲಿಯರಾಗಿ ಕೇಳಿಸೂ ಇರಲ್ಲ ಅಂತೇಳಿ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಜೊತೆಗೆ ಇದೆಲ್ಲ ವೀಡಿಯೋ ಮಾಡ್ಕೊಂಡಾದ್ಮೇಲೆ ನಾನು ಮಂಡ್ಯಕ್ಕೆ ಹೋಗಬೇಕಾಗಿತ್ತು, ನನ್ನ ತಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅದೇ ಗ್ಯಾಪಲ್ಲಿ ಇದೊಂದು ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನಾನು ಈ ಒಂದು 2 ಬೆಡ್ಶೀಟು, ಒಂದು ಸ್ಯಾರಿನ ಅಮೆಝಾನಿಂದ ತರಿಸಿರೋದು. ನಿಜವಾಗ್ಲೂ ನೀವು ನಂಬಲ್ಲ, 200 ರೂಪೀಸ್ಗೆ ಒಳ್ಳೆ ಕ್ವಾಲಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ತರಿಸಿದ್ದೆ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ತುಂಬಾ ದಿನ ಬಾಳಿಕೆ ಬಂತು. ಕ್ವಾಲಿಟಿ ಒಂಥರ ಪಾಲಿ ಕಾಟನ್, ಸಿಂಥೆಟಿಕ್ ಥರ ಎಲ್ಲ ಮಿಕ್ಸ್ ಬಂದಿತ್ತು. ಬಟ್ ಇದಂತೂ ಪ್ಯೂರ್ ಕಾಟನ್ ಬಂದಿದೆ. ಜಸ್ಟ್ 200 ರೂಪೀಸ್ಗೆ ಕಿಂಗ್ ಸೈಜ್ ಬೆಡ್ಶೀಟು, ಜೊತೆಗೆ 2 ಪಿಲ್ಲೋ ಕೂಡ, ದೊಡ್ಡ ಸೈಜ್ದು ಪಿಲ್ಲೋ ಕೂಡ ಕೊಟ್ಟಿರ್ತಾರೆ. ಕಲರ್ ಕೂಡ ಚೆನ್ನಾಗಿ ಬಂದಿತ್ತು, ಫೋಟೋದಲ್ಲಿ ಹೆಂಗಿತ್ತು ಹಂಗೆ ಬಂದಿದೆ. ಸೊ ಅದಲ್ದಿರ ಈ ಒಂದು ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಒಂದು ತರಿಸಿದೆ. ನನಗೆ ಈ ಥರ ಒಂದು ಲೈಟ್ ಕಲರ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಲುಕ್ಕಾಗೂ ಕಾಣಿಸುತ್ತೆ ಬೆಡ್ಶೀಟ್ಗೆ ಹಾಕಿದಾಗ. ಸೊ ಹಾಗಾಗಿ 2 ತರಿಸಿದ್ದೆ. 200 ಹೆಂಗಿರುತ್ತೋ ಏನೋ, ಏನು ಮಾಡೋದು ನೋಡೋಣ, ನೋಡೋಣ ಅಂತೇಳಿ ತರಿಸಿದ್ದು. ಸೊ ಜಸ್ಟ್ 200 ರೂಪೀಸ್ಗೆ ಸಿಕ್ಕಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ನೀವು ಕೂಡ ಆರಾಮ್ಸೆ ತೊಗೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಲ್ದಿರ ಒಂದು ಸ್ಯಾರಿನೂ ಕೂಡ ತರಿಸಿದ್ದೆ. ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ತರಿಸಿದೆ, ಇಷ್ಟು ಕ್ವಾಲಿಟಿ ಇರಲಿಲ್ಲ, ಬಟ್ ಇದು ವರ್ತ್ ಅನಿಸುತ್ತೆ ಕೊಟ್ಟಿರೋಂಥ ಅಮೌಂಟು. ಜಸ್ಟ್ 200 ರೂಪೀಸ್ಗೆ 2 ಪಿಲ್ಲೋ ಕವರ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಪಿಲ್ಲೋ ಕವರ್. ಸೊ ಇದು 2 ಸೆಟ್ ಆಯಿತು. 200 400. ಆ್ಯಕ್ಚುಲಿ ಈ ಥರ ಇದೆ. ಇದು ಕಾಟ್ ಸೆಟ್ಟು, ಪ್ಯಾಂಟ್, ಈ ಥರ. ಆ್ಯಂಡ್ ಟಾಪ್ ಬಂದು ಈ ಥರ ಇದೆ. ಸಾರಿ, ಈ ಥರ ಇದೆ. ಕ್ವಾಲಿಟಿ ಓಕೆ ಅನಿಸುತ್ತೆ, ಬಟ್ 500 ಕೊಟ್ಟಿದ್ದೀನಿ ಇದಕ್ಕೆ. 500 ಬಂದು ಪ್ರೈಸು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. 500 ವೇರ್ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ. ಬಟನ್ಸ್ ಇದೆ. ನಾನಿದು ಸೈಜ್ ಬಂದು ಎಮ್ ಮಾಡಿದ್ದೀನಿ, ಗೊತ್ತಿಲ್ಲ ಹೆಂಗೆ ಆಗುತ್ತೆ ಏನು ಅಂತ, ಬಟ್ ಸೈಜ್ ಬಂದು ಎಮ್ ಮಾಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ ವೈಸ್, ಓಕೆ. 499 ಪ್ರೈಸ್ ಬಂದು. ಸೊ ಇದು ಬಂದು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಏನಂತ. ವೇರ್ ಮಾಡೋಕ್ಕಂತೂ ಕಾಯ್ತಾ ಇದ್ದೀನಿ. ಓಕೆ, ಇದೊಂದು 4 ಆಯಿತು, 3 ಆಯಿತು. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಥ್ಯಾಂಕ್ ಯು. ಫಾರ್ ದ ಫಸ್ಟ್ ಟೈಮ್ ನಾನು ಸ್ಯಾರಿ ತರಿಸಿದ್ದೀನಿ, ಅದು ಆನ್ಲೈನಲ್ಲಿ. ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀವಿ, ಬಟ್ ಹೊಡೆದಿಲ್ಲ. ಸೊ ಇದು ಏನಿದು ಕುಂಕುಮ ರೆಡ್ ಬರುತ್ತಲ್ಲ, ಆ ಕಲರ್. ಇದು ಕುಂಕುಮ ರೆಡ್ ಬರುತ್ತಲ್ಲ ಅದು, ನಿಮಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ತೋರಿಸ್ತಾ ಇದೆ. ಮತ್ತು ಗ್ರೀನ್, ಇದು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ತರಿಸಿರೋದು. ಸೊ ಒಂದು ಸ್ವಲ್ಪ ಮರೂನ್ ಶೇಡ್ ಬರುತ್ತೆ. ಇದ್ರ ಪ್ರೈಸ್ ಬಂದು 400 ಇದೆ. ಸೊ ನನಗೆ ಅಂತ ತರಿಸಿದ್ದೀನಿ, ಬಟ್ ಹೆಂಗೆ ಕಾಣಿಸುತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅರ್ಜೆಂಟಲ್ಲಿ ಬೇಕು ಅಂದ್ಬಿಟ್ಟು ತರಿಸ್ದೆ.
ಸ್ಯಾರಿ ಪೂರ್ತಿ ಹೋಗು ಬೇಗ ತೆಗಿ ಎತ್ಕೊಂಡು. ಸೊ ಇಲ್ಲಿ ಈ ಥರ ಬಂದಿದೆ. ಇದು ಮೇ ಬಿ ಸ್ಟಾರ್ಟಿಂಗ್ ಬರುತ್ತಲ್ಲ ಅದನ್ಸುತ್ತೆ. ಇದು ಬಂದು ಬ್ಲೌಸ್. ಸೊ ಈ ರೀತಿ ಬಂದರೆ ಚೆನ್ನಾಗಿದೆ ಸ್ಯಾರಿ. ಆ್ಯಕ್ಚುಲಿ ಸಿಂಗಲ್ ಪಿನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಈ ಥರ ಬರುತ್ತೆ. ನೋಡೋಣ, ಇದು ನನಗಾಗೋದು ನಮ್ಮ ಅಮ್ಮಂಗಾದರೂ ಆಗುತ್ತೆ. ಸೊ ನೋಡಿದ್ರಲ್ಲ ಶಾಪಿಂಗ್ ಹಾಲ್ ಯಾವ ರೀತಿ ಇತ್ತು ಅಂತೇಳಿ. ಇಷ್ಟನ್ನು ಕೂಡ ತರಿಸಿ ರಿವ್ಯೂ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲಿ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸೊ ವಿಡಿಯೋ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಮಂಡ್ಯಗೆ. ಸ್ವಲ್ಪ ಕೆಲಸ ಇತ್ತು, ಶಾಪಿಂಗ್ ಕೆಲಸ. ಸೊ ಮುಗಿಸ್ಕೊಂಡು ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಹೇಗೆ ಎಲ್ಲೆಲ್ಲಿ ಹೋಗಿದ್ವಿ ಏನೇನಂತೇಳಿ. ಅಲ್ಲಿಂದ ಬರಬೇಕಿದ್ರೆ ಇದೇ ರೋಡಲ್ಲಿ ಶರ್ಬತ್ ನೋಡಿದೆ. ಸೊ ನಾನು ಅಂದ್ಕೊಂಡೆ ಅದು ಸೋಡಾ ಅಂತೇಳಿ, ಬಟ್ ಅದು ಸೋಡಾ ಅಲ್ಲ, ಶರ್ಬತ್ತು. ಅದಕ್ಕೆ ಬಾದಾಮ್ ಗೋಂದ್ ಅಂತ ಬರುತ್ತಲ್ಲ ಅದು, ಮತ್ತು ಚಿಯಾ ಸೀಡ್ಸ್ ಎಲ್ಲನೂ ಹಾಕಿ, ಜೊತೆಗೆ ಅದು ಲೆಮನ್ ಮತ್ತು ಕಿತ್ಲೆಹಣ್ಣು ಆರೆಂಜ್ ಫ್ಲೇವರಲ್ಲಿ ಸಿಗುತ್ತೆ. ನಾವು ಆರೆಂಜ್ ಫ್ಲೇವರ್ ತೊಗೊಂಡ್ವಿ. ಮಡಿಕೆ ನೀರು ಯೂಸ್ ಮಾಡಿ ಏನೋ ಶರ್ಬತ್ ಥರ ಮಾಡ್ತಾರಂತೆ. ನಾನು ಸೋಡಾ ಅಂದ್ಕೊಂಡು ಹೋದೆ, ಬಟ್ ನನಗೆ ಶರ್ಬತ್ ಇಷ್ಟ ಆಗೋಲ್ಲ, ಸ್ವೀಟ್ ಅಂದ್ರೇ ಆಗೋಲ್ಲ. ಸೊ ಹಾಗಾಗಿ ಟೇಸ್ಟ್ ಟ್ರೈ ಮಾಡೋಣ ಅನ್ಸತ್ತೆ. ತುಂಬ ದಿನದಿಂದ ಆಸೆ ಇತ್ತು. ಸೊ ಕುಡಿಯೋಕ್ಕಾಗಿರಲಿಲ್ಲ. ಇವತ್ತು ನನ್ನ ತಮ್ಮನ್ನ ಕೇಳಿ ಆಯಿತು ನಡೀರಿ ಹೋಗೋಣ ಅಂದ್ಬಿಟ್ಟು ಸರಿ ಹೋಗೋಣ ಅಂತೇಳಿ ಕುಡಿಯೋಕ್ಕೆ ಹೋಗಿದ್ವಿ. ಸೊ ಟೇಸ್ಟು ಒಂಥರ ಚೆನ್ನಾಗಿತ್ತು. ನನಗೆ ಈ ಥರ ಮಧ್ಯೆ ಸಿಕ್ಕಿದ್ರು ಬಾಯಿಗೆ ಸಿಕ್ಕಿದ್ರು ಆಗೋಲ್ಲ, ಬಟ್ ತಗೊಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಕುಡಿದ್ವಿ. ಸೊ ಏನಂದರೆ ಈ ಒಂದು ಸಮ್ಮರ್ ಸೀಸನಲ್ಲಿ ತುಂಬಾ ಒಳ್ಳೆಯದು ಈ ಒಂದು ಶರ್ಬತ್ತು. ಬಟ್ ಇದಕ್ಕೆ ಇದು ಸಕ್ಕರೆ ಹಾಕ್ತಾರೆ, ಅದೇ ಡೇಂಜರು. ಸಕ್ಕರೆ ಮೊದಲೇ ತಿನ್ನಂಗಿಲ್ಲ, ಬಟ್ ಇದಕ್ಕೆ ಹೆವಿ ಸಕ್ಕರೆ ಹಾಕಿ ಕೊಡ್ತಾರೆ. ಅದು ಮತ್ತು ಚಿಯಾ ಸೀಡ್ಸ್ ಗೋಂದೆಲ್ಲ ಇರುತ್ತಲ್ಲ, ಬಾದಾಮ್ ಗೋಂದು. ಸೊ ಹಾಗೋಸ್ಕರ ಕುಡಿಬೇಕಷ್ಟೆ. ಬಟ್ ಸಮ್ಮರ್ ಟೈಮಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ.